ಕಲಬುರಗಿಯ ಆಳಂದ ದರ್ಗಾದಲ್ಲಿ ಶಿವಲಿಂಗದ ಪೂಜೆಗೆ ಕೌಂಟ್ ಡೌನ್ ಶುರುವಾಗಿದೆ. ಆಳಂದ ಪಟ್ಟಣದಲ್ಲಿರುವಂತಹ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ಪೂಜೆ ಆರಂಭವಾಗಲಿದೆ. ಕಡೆಗಂಚಿ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪೂಜೆ ನೆರವೇರಲಿದೆ. ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ 10 ಜನ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಶಿವಲಿಂಗದ ಪೂಜೆಗೆ ನಿನ್ನೆ ಕೋರ್ಟ್ ಅವಕಾಶವನ್ನ ಕೊಟ್ಟಿತ್ತು. 15 ಜನರಿಗೆ ಮಾತ್ರ ಪೂಜೆಗೆ ಅವಕಾಶವನ್ನ ನೀಡಿದೆ ಹೈಕೋರ್ಟ್. ಆದರೆ ಕೇವಲ 10 ಮಂದಿ ಮಾತ್ರ ತೆರಳಿ ಲಾಡ್ಲೆ ಮಶಾಕ್ ದರ್ಗಾಗೆ ತೆರಳಿ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅರ್ಜಿದಾರರಾಗಿರುವಂತಹ ಸಿದ್ದರಾಮಯ್ಯ ಹಿರೇಮಠ್, ಲಿಂಗರಾಜ್ ಅಪ್ಪ, ಹರ್ಷಾನಂದ್, ಸಂತೋಷ್ ಹಾದಿಮನಿ, ಕಾಶಿನಾಥ್, ಆನಂದ್ ಕುಮಾರ್, ಗುಂಡಪ್ಪ, ವಿಜಯ್ ಕುಮಾರ್, ಶಿವರಾಜ್ ಪಾಟೀಲ್ ಇವರು ಪೂಜೆಯನ್ನ ನೆರವೇರಿಸಲಿದ್ದಾರೆ. ಹೀಗಾಗಿ ಕಲಬುರಗಿಯ ಆಳಂದ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಕಳೆದ 3 ವರ್ಷಗಳ ಹಿಂದೆ ಶಿವರಾತ್ರಿಯ ಹಿಂದಿನ ದಿನ ನಡೆದಂತಹ ಗಲಭೆ, ಸಂಘರ್ಷ, ಸಾಮರಸ್ಯದಿಂದ ಕೂಡಿದ್ದಂತಹ ಜಾಗದಲ್ಲಿ ಧಾರ್ಮಿಕ ಆಕ್ರೋಶ ಭುಗಿಲೇಳುವ ಹಾಗೆ ಮಾಡಿತ್ತು. ಅದಾದ ಬಳಿಕ ಶಿವರಾತ್ರಿಯ ದಿನ ಪೂಜೆಗೆ ಅವಕಾಶ ಸಿಕ್ಕಿರಲಿಲ್ಲ. ಕಳೆದ ವರ್ಷ ಪೂಜೆಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು ಕೋರ್ಟ್. ಈ ಬಾರಿಯೂ ಕೂಡ ಪೂಜೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಆದರೆ ಕೇವಲ 15 ಜನ ಮಾತ್ರ ಲಾಡ್ಲೆ ಮಶಾಕ್ ದರ್ಗಾದ ಒಳಗಡೆ ತೆರಳಿ ಅಲ್ಲಿರುವಂತಹ ರಾಘವ ಚೈತನ್ಯರ ಸಮಾಧಿ ಮೇಲಿರುವಂತಹ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಬಹುದು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. 15 ಜನರಿಗೆ ಕೋರ್ಟ್ ಅವಕಾಶ ನೀಡಿತ್ತು. ಆದ್ರೆ ಕೇವಲ 10 ಜನ ಮಾತ್ರ ಲಾಡ್ಲೆ ಮಶಾಕ್ ದರ್ಗಾಗೆ ತೆರಳಿ ಪೂಜೆಯನ್ನ ಸಲ್ಲಿಕೆ ಮಾಡುವವರಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗದ ಪೂಜೆಗೆ ಅವಕಾಶ ಇದೆ. ಹಾಗಂತ ಎಲ್ರಿಗೂ ಅವಕಾಶ ಇಲ್ಲ, ಕೇವಲ 15 ಜನರಿಗೆ ಮಾತ್ರ. ಆದ್ರೆ ಅದರಲ್ಲಿ ಸದ್ಯ ಜಿಲ್ಲಾಡಳಿತದಿಂದ ಅನುಮತಿಯನ್ನ ಪಡ್ಕೊಂಡಿರೋದು ಕೇವಲ 10 ಜನ. ಆ 10 ಜನ ಲಾಡ್ಲೆ ಮಶಾಕ್ ದರ್ಗಾದ ಒಳಗೆ ಹೋಗಿ ಅಲ್ಲಿರುವಂತಹ ರಾಘವ ಚೈತನ್ಯರ ಸಮಾಧಿ ಮೇಲಿರೋ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡುವವರಿದ್ದಾರೆ. ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಈ ರಾಘವ ಚೈತನ್ಯರ ಸಮಾಧಿ ಮೇಲಿರುವ ಶಿವಲಿಂಗಕ್ಕೆ ಪೂಜೆ ನೆರವೇರಲಿದೆ. ಸಿದ್ದರಾಮಯ್ಯ ಹಿರೇಮಠ, ಲಿಂಗರಾಜಪ್ಪ, ಹರ್ಷಾನಂದ್, ಸಂತೋಷ್ ಹಾದಿಮನಿ, ಕಾಶಿನಾಥ್, ಆನಂದ್ ಕುಮಾರ್, ಗುಂಡಪ್ಪ, ವಿಜಯ್ ಕುಮಾರ್, ಶಿವರಾಜ್ ಪಾಟೀಲ್ ಇವರು ಲಾಡ್ಲೆ ಮಶಾಕ್ ದರ್ಗಾದ ಒಳಗೆ ಹೋಗಿ ಪೂಜೆಯನ್ನ ಸಲ್ಲಿಕೆ ಮಾಡುವವರಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಇಡೀ ಆಳಂದ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಕೇವಲ 15 ಜನರಿಗಷ್ಟೇ ಪೂಜೆಗೆ ಅವಕಾಶವನ್ನ ಕೊಟ್ಟಿರುವುದು ಕೋರ್ಟ್. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಸದ್ಯ ಎಲ್ಲರ ಕೇಂದ್ರ ಬಿಂದುವಾಗಿದೆ. ದರ್ಗಾದ ಆವರಣದಲ್ಲಿ ರಾಘವ ಚೈತನ್ಯ ಸಮಾಧಿ ಏನಿದೆ, ಅವರ ಸಮಾಧಿಯ ಮೇಲೆ ಶಿವಲಿಂಗ ಇದೆ. ಆ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡುವುದಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಕೇವಲ ಆಯ್ದ 15 ಭಕ್ತರಿಗೆ ಮಾತ್ರ ಪೂಜೆಯನ್ನ ಸಲ್ಲಿಸುವುದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಪೂಜೆಗೆ ಅವಕಾಶವನ್ನ ಕೋರಿ ಸಿದ್ದರಾಮಯ್ಯ ಹಿರೇಮಠ ಅವರು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಆಂದೋಲ ಸಿದ್ಧಲಿಂಗ ಸ್ವಾಮೀಜಿಗಳಿಗೆ ಕೋರ್ಟ್ ಪೂಜೆಗೆ ಅವಕಾಶ ನೀಡಿಲ್ಲ. ಪ್ರತಿ ವರ್ಷ ಅವರು ಕೂಡ ಹೋಗಿ ಪೂಜೆ ಸಲ್ಲಿಕೆ ಮಾಡುವುದು ರೂಢಿಯಾಗಿತ್ತು. ಆದರೆ ಈ ಬಾರಿ ವಕ್ಫ್ ಬೋರ್ಡ್ ಕೋರ್ಟ್ ಮೊರೆ ಹೋದಂತಹ ಕಾರಣಕ್ಕಾಗಿ ಸಿದ್ಧಲಿಂಗ ಸ್ವಾಮೀಜಿಯವರನ್ನ ಹೊರತುಪಡಿಸಿ 15 ಜನ ಹೋಗಿ ಪೂಜೆಯನ್ನ ಸಲ್ಲಿಸಬಹುದು ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಪೂಜೆಗೆ ಅವಕಾಶ ಇದೆ. ಆದ್ರೆ ಮಸೀದಿ ಆವರಣದಲ್ಲಿರುವಂತಹ ಯಾವುದೇ ರಚನೆಗೆ ಹಾನಿಯನ್ನ ಎಸಗಬಾರದು ಅಂತ ಹೇಳಿ ಕೋರ್ಟ್ ಸ್ಪಷ್ಟ ಸೂಚನೆಯನ್ನ ನೀಡಿದೆ. ಈ 15 ಜನ ಯಾರು ಹೋಗ್ತಾರೋ ಅವರು ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ಜಿಲ್ಲಾಡಳಿತಕ್ಕೆ ಸಲ್ಲಿಸಬೇಕು. ಜಿಲ್ಲಾಡಳಿತ ಅನುಮತಿಯನ್ನ ಕೊಟ್ಟ ನಂತರ ತೆರಳಬಹುದು ಅಂತ ಹೇಳಿ ಕೋರ್ಟ್ ಹೇಳಿತ್ತು. ಈಗ 15 ಜನರ ಬದಲಾಗಿ 10 ಜನರಿಗೆ ಜಿಲ್ಲಾಡಳಿತ ಅವಕಾಶವನ್ನ ಕೊಟ್ಟಿದೆ. ಅವರು ಕೆಲವೇ ಕ್ಷಣದಲ್ಲಿ ಲಾಡ್ಲೆ ಮಶಾಕ್ ದರ್ಗಾಗೆ ತೆರಳಿ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸುವವರಿದ್ದಾರೆ. 2022ರಲ್ಲಿ ಶಿವರಾತ್ರಿಗೂ ಹಿಂದಿನ ದಿನ ಬಹಳ ದೊಡ್ಡ ಧಾರ್ಮಿಕ ಸಂಘರ್ಷಕ್ಕೆ ಆಳಂದ ಪಟ್ಟಣದ ಈ ಲಾಡ್ಲೆ ಮಶಾಕ್ ದರ್ಗಾ ಸಾಕ್ಷಿಯಾಗ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಆಗ ಕೇಂದ್ರ ಸಚಿವರಾಗಿದ್ದಂತಹ ಭಗವಂತ ಖೂಬಾ ಹಾಗೆ ಕೆಲ ಪೊಲೀಸ್ ವಾಹನಗಳು ಕೂಡ ಜಖಂ ಆಗಿದ್ವು. ನಡೆದಂತಹ ದಾಂಧಲೆ ಸಂಘರ್ಷದ ಸಮಯದಲ್ಲಿ ಕಳೆದ ವರ್ಷ ಶಿವರಾತ್ರಿ ಎಂದು ದರ್ಗಾದಲ್ಲಿ ಶಿವರಾತ್ರಿಯ ದಿನಾನೇ ಉರುಸ್ ಕಾರ್ಯಕ್ರಮ ಕೂಡ ಇತ್ತು. ಹೀಗಾಗಿ ಹಿಂದೂ ಮುಸ್ಲಿಮರಿಗೆ ಪೂಜೆ ಸಲ್ಲಿಸುವುದಕ್ಕೆ ಅವಕಾಶವನ್ನ ಕೊಟ್ಟಿದ್ದಂತಹ ಕೋರ್ಟ್ ಸಮಯವನ್ನ ನಿಗದಿಪಡಿಸಿತ್ತು. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ
ಮುಸ್ಲಿಮರಿಗೆ ಅವಕಾಶವನ್ನ ನೀಡಲಾಗಿತ್ತು. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಹಿಂದೂಗಳಿಗೆ ಶುಭ ಪೂಜೆಗೆ ಅವಕಾಶವನ್ನ ನೀಡಲಾಗಿತ್ತು. ಕಳೆದ ಬಾರಿಯೂ 15 ಜನರಿಗೆ ಮಾತ್ರ ಪೂಜೆ ಮಾಡೋಕೆ ಅವಕಾಶವನ್ನ ಕೊಟ್ಟಿತ್ತು. ಈ ಬಾರಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಂತಹ ಸಿದ್ದರಾಮಯ್ಯ ಹಿರೇಮಠ ಅವರು 500 ಜನರಿಗೆ ಪೂಜೆಗೆ ಅವಕಾಶ ಕೊಡಿ ಅಂತ ಹೇಳಿ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿದ್ರು. ಆದರೆ ಹೈಕೋರ್ಟ್ ಪೀಠ ಕೇವಲ 15 ಜನರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿದೆ. ಅದರಲ್ಲೂ ಈಗ ಹೋಗ್ತಾ ಇರೋದು ಕೇವಲ 10 ಜನ ಮಾತ್ರ. ಹಾಗಿದ್ರೆ ಏನಿದು ದರ್ಗಾ ಶಿವಲಿಂಗ ವಿವಾದ? ಲಾಡ್ಲೆ ಮಶಾಕ್ ದರ್ಗಾ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿರೋದು ಯಾವ ಕಾರಣಕ್ಕಾಗಿ? 14ನೇ ಶತಮಾನದ ಸುಪ್ರಸಿದ್ಧ ಸೂಫಿ ಸಂತರು ಲಾಡ್ಲೆ ಮಶಾಕ್ರ ದರ್ಗಾ ಇದು. ಈ ದರ್ಗಾದ ಆವರಣದಲ್ಲಿ ಸಮರ್ಥ ರಾಮದಾಸ ರಾಘವ ಚೈತನ್ಯರ ಸಮಾಧಿ ಇದೆ. 15ನೇ ಶತಮಾನದ ಸಂತ ಇವರು. ಶಿವಾಜಿ ಮಹಾರಾಜರ ಗುರುಗಳು ರಾಘವ ಚೈತನ್ಯರು. ಅಲ್ಲೇ ಇರುವಂತಹ ಶಿವಲಿಂಗ ಏನಿದೆ, ದರ್ಗಾದಲ್ಲಿರೋ ಸಂತ ರಾಘವ ಚೈತನ್ಯರ ಸಮಾಧಿ ಮೇಲೆ ಶಿವಲಿಂಗ ಇದೆ. ದರ್ಗಾಗೆ ಹೋಗ್ತಾ ಇದ್ದಂತಹ ಹಿಂದೂಗಳು ಈ ರಾಘವ ಚೈತನ್ಯರ ಸಮಾಧಿ ಪೂಜೆ ಸಲ್ಲಿಸ್ತಾ ಇದ್ರು, ಶಿವಲಿಂಗಕ್ಕೆ ಪೂಜೆ ಸಲ್ಲಿಸ್ತಾ ಇದ್ರು. ಆಗ ತುಂಬಾನೇ ಸಾಮರಸ್ಯ ಇತ್ತು ಈ ಭಾಗದಲ್ಲಿ. ಜೋಶಿ ಅನ್ನುವಂತಹ ಕುಟುಂಬದವರು ಶಿವಲಿಂಗಕ್ಕೆ ಪ್ರತಿನಿತ್ಯ ಪೂಜೆಯನ್ನ ಮಾಡ್ತಾ ಇದ್ರಂತೆ. ಬಟ್ ಕಳೆದ 3 ವರ್ಷಗಳ ಹಿಂದಿನವರೆಗೂ ಹಿಂದೂ ಮುಸ್ಲಿಮರ ಸಾಮರಸ್ಯ ಬಹಳ ಚೆನ್ನಾಗಿದ್ದು 2022ರಲ್ಲಿ ಶಿವಲಿಂಗದ ಮೇಲೆ ಯಾರೋ ಕಿಡಿಗೇಡಿಗಳು ಮಲಮೂತ್ರ ವಿಸರ್ಜನೆಯನ್ನ ಮಾಡಿದ್ದು ಅನ್ನುವಂಥ ಗಂಭೀರ ಆರೋಪ ಕೇಳಿಬರುತ್ತೆ. ಒಂದಿಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ. ಆಗ ಆ ಕಿಡಿಗೇಡಿಗಳ ನಡೆಯ ವಿರುದ್ಧ ಹಿಂದೂ ಭಕ್ತರ ಆಕ್ರೋಶ ಆಳಂದದಲ್ಲಿ ಭುಗಿಲೆದ್ದಿತ್ತು. ಆ ಸಂದರ್ಭದಲ್ಲಿ ಶುದ್ಧೀಕರಣಕ್ಕಾಗಿ ಲಾಡ್ಲೆ ಮಶಾಕ್ ದರ್ಗಾಗೆ ಬಿಜೆಪಿಯ ನಾಯಕರು ತೆರಳಿರ್ತಾರೆ. ಅಲ್ಲಿಂದ ಹೊರಬರುವಾಗ ಕಲ್ಲು ತೂರಾಟ ನಡೆದಿತ್ತು. ಆ ನಂತರ ವಿವಾದ ಭುಗಿಲೆದ್ದಿದ್ದು, ಗಲಭೆ ಭುಗಿಲೆದ್ದಿತ್ತು. ಹಾಗಾಗಿ ಅದಾದ ಬಳಿಕ ವರ್ಷಕ್ಕೊಮ್ಮೆ ಶಿವರಾತ್ರಿಯ ದಿನ 15 ಜನರಿಗೆ ಕೋರ್ಟ್ ಪೂಜೆಗೆ ಅವಕಾಶವನ್ನ ನೀಡ್ತಾ ಬಂದಿದೆ. ಕಳೆದ ವರ್ಷವೂ 15 ಜನ ಹೋಗಿ ಪೂಜೆ ಮಾಡಿ ಬಂದಿದ್ರು. ಈ ವರ್ಷವೂ 15 ಜನರಿಗೆ ಪೂಜೆ ಮಾಡೋದಕ್ಕೆ ಅವಕಾಶವನ್ನ ನೀಡಿದೆ. ಆದ್ರೆ ಪೂಜೆಯನ್ನ ಮಾಡ್ತಾ ಇರೋದು ಕೇವಲ 10 ಮಂದಿ ಭಕ್ತರು ಮಾತ್ರ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಕಲಬುರಗಿ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ಇಡೀ ರಾಜ್ಯದ ಕೇಂದ್ರ ಬಿಂದುವಾಗಿದೆ ಸದ್ಯ ಲಾಡ್ಲೆ ಮಶಾಕ್ ದರ್ಗಾ. ಎಷ್ಟು ಹೊತ್ತಿಗೆ ಓಪನ್ ಆಗುತ್ತೆ? ಎಷ್ಟು ಹೊತ್ತಿಗೆ ಹಿಂದೂಗಳು ಅಲ್ಲಿ ಪೂಜೆ ಮಾಡುವುದಕ್ಕೆ ತೆರಳುತ್ತಾರೆ? ಭದ್ರತೆ ಯಾವ ರೀತಿ ಆಗಿದೆ? ಖಂಡಿತವೂ ಕೂಡ ಕಳೆದ 2022ರಲ್ಲಿ ಏನು ಪೂಜೆಗೆ ಹೋದ ಸಂದರ್ಭದಲ್ಲಿ ಗಲಭೆ ಆಯಿತು. ಗಲಭೆ ಆದ ನಂತರದಲ್ಲಿ ಈ ಒಂದು ಕ್ಷೇತ್ರ ಸಾಕಷ್ಟು ಸೆನ್ಸಿಟಿವ್ ಆಗಿರುವಂತಂದ್ರೆ ಪ್ರತಿ ಬಾರಿಯೂ ಕೂಡ ಪ್ರತಿ ವರ್ಷ ಕೂಡ ಶಿವರಾತ್ರಿ ಎಂದು ಪೂಜೆ ಮಾಡಬೇಕಾದ್ರೆ ಹೈಕೋರ್ಟ್ ಮೊರೆ ಹೋಗುವಂತ ಪರಿಸ್ಥಿತಿ ಇದೆ. ಅದೇ ರೀತಿಯಾಗಿ ಈ ಬಾರಿ ಕೂಡ ಹಿಂದೂ ಮುಖಂಡರು ಹೈಕೋರ್ಟ್ ಮೊರೆ ಹೋಗಿದ್ರು. ಹಿಂದೂ ಮುಖಂಡರು ಹೈಕೋರ್ಟ್ ಮೊರೆ ಹೋದ ಹಿನ್ನೆಲೆಯಲ್ಲಿ ಹೈಕೋರ್ಟ್ 15 ಜನರಿಗೆ ಪೂಜೆಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಆದ್ರೆ ಇದೀಗ 10 ಜನರು ಮಾತ್ರ ಪೂಜೆಗೆ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಒಂದ್ ಕಡೆಗೆ ಅರ್ಜಿ ಹಾಕಿ ಏನು ಪೂಜೆಗೆ ಅನುಮತಿ ಕೋರಿ ಅರ್ಜಿ ಹಾಕಿರ್ತಕ್ಕಂಥ ಸಿದ್ದರಾಮಯ್ಯ ಹಿರೇಮಠ ಸೇರಿದಂತೆ ಕಡಗಂಚಿಯ ವೀರಭದ್ರೇಶ್ವರ ಶ್ರೀ ನೇತೃತ್ವದಲ್ಲಿ ಹರ್ಷಾನಂದ್ ಬಿಜೆಪಿ ಮುಖಂಡರು ಮತ್ತೆ ಹಿಂದೂ ಮುಖಂಡರು ಹರ್ಷಾನಂದ್ ಗುತ್ತೇದಾರು ಸೇರಿದಂತೆ ಸುಮಾರು 10 ಜನರು ಮಾತ್ರ ಪೂಜೆಗೆ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಈಗಾಗಲೇ ತಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರುವಂತದ್ದು ದರ್ಗಾ ಮುಂಭಾಗದಲ್ಲಿ ಲಾಡ್ಲೆ ಮಶಾಕ್ ದರ್ಗಾ ಮುಂಭಾಗದಲ್ಲಿ ನಾನು ಇರುವಂತದ್ದು. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಭದ್ರತೆ ಕೂಡ ಇರುವಂತದ್ದು. ರಿಸರ್ವ್ ಪೊಲೀಸ್ ಸೇರಿದಂತೆ ರೆಗ್ಯುಲರ್ ಪೊಲೀಸ್ ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಅದರಲ್ಲೂ ಕೂಡ ಖುದ್ದು ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಅವರು ಕೂಡ ಈ ಬೆಳಗ್ಗೆಯಿಂದ ಕೂಡ ಇಲ್ಲೇ ಬೀಡು ಬಿಟ್ಟಿರುವಂತದ್ದು. ನಿಮಗೆ ಮತ್ತೊಂದು ಗಮನಿಸೋ ಒಂದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಆಗಿದ್ದಾರೆ. ಮತ್ತೊಂದು ಕಡೆಗೆ ಮುಳ್ಳಿನ ತಂತಿಯ ಬೇಲಿಯನ್ನು ಕೂಡ ಈ ಬಾರಿ ಹಾಕಿರುವಂತಂದ್ರೆ ಯಾವುದೇ ಕೂಡ ಒಂದು ಸಣ್ಣ ಪ್ರಾಣಿ ಕೂಡ ಒಳಗಡೆ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಮಾಡಿರುವಂತದ್ದು ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ 2 ಗಂಟೆಯಿಂದ 6 ಗಂಟೆವರೆಗೂ ಹಿಂದೂಗಳಿಗೆ ಪೂಜೆ ಮಾಡೋದಕ್ಕೆ ಹೈಕೋರ್ಟ್ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ 2 ಗಂಟೆ ಈಗಾಗಲೇ ಆಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ 10 ಜನ ಮುಖಂಡರು ಇಲ್ಲಿಗೆ ಆಗಮಿಸಿ ಈ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತದ್ದು ನಮ್ಮ ಕ್ಯಾಮೆರಾ ಪರ್ಸನ್ ಶರಣು ತೋರಿಸ್ತಾ ಇರುವಂತ ದೃಶ್ಯದಲ್ಲಿ ಕಾಣಿಸ್ತಾ ಇದ್ದಾರೆ. ಇದೇ ಮಾರ್ಗವಾಗಿ ಆ ಗೇಟ್ಗೆ ದರ್ಗಾದ ಮುಂಭಾಗದಲ್ಲಿರ್ತಕ್ಕಂಥ ಗೇಟ್ ಮುಖಾಂತರ ಪ್ರವೇಶ ಆಗಿ ಪಕ್ಕದಲ್ಲೇ ಕಾಣಿಸ್ತಾ ಇರತಕ್ಕಂಥ ಏನು ದರ್ಗಾ ಇದೆ, ದರ್ಗಾ ಒಳಗಡೆ ಹೋಗ್ತಾರೆ. ದರ್ಗಾ ಒಳಗಡೆಯಿಂದ ದರ್ಗಾ ರೈಟ್ ಸೈಡ್ ಅಲ್ಲಿ ರಾಘವ ಚೈತನ್ಯ ಶಿವಲಿಂಗ ದೇವಸ್ಥಾನ ಇರುವಂತದ್ದು. ಅಂದ್ರೆ ರಾಘವ ಚೈತನ್ಯರ ಸಮಾಧಿ ಮೇಲೆನೆ ಲಿಂಗ ಸ್ಥಾಪನೆ ಆಗಿರ್ತಕ್ಕಂಥ 100 ವರ್ಷಗಳ ಇತಿಹಾಸ ಇರುವಂತದ್ದು ರಾಘವ ಚೈತನ್ಯ. ಅಲ್ಲಿ ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆ ಜೊತೆಗೆ 15ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಲ್ಲಿ ಅಳವಡಿಸಿರುವಂತದ್ದು. ಮತ್ತೆ ಪೂಜೆ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಕಾರಣಕ್ಕಾಗಿ 4 ಡ್ರೋನ್ ಕ್ಯಾಮೆರಾದ ಹದ್ದಿನ ಕಣ್ಣು ಕೂಡ ಇಲ್ಲಿರ್ತಕ್ಕಂಥ ಪೊಲೀಸರು ಇಟ್ಟಿರುವಂತದ್ದು. 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ರೆ ಮತ್ತೊಂದು ಕಡೆಗೆ 144 ನಿಷೇಧಾಜ್ಞೆ ಜಾರಿ ಮಾಡಿರೋದ್ರಿಂದಾಗಿ ಕಂಪ್ಲೀಟ್ ಆಗಿ ಆಳಂದ್ ಪಟ್ಟಣ ಸ್ತಬ್ಧ ಆಗಿದೆ. ಮತ್ತೊಂದು ಕಡೆ ಸಾರಿಗೆ ಸಂಚಾರ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಪ್ರಯಾಣಿಕರಿಗೆ ಒಂದಿಷ್ಟು ಬಿಸಿ ತಡ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹಿಂದೂ ಮುಖಂಡರು ಪೂಜೆಗಾಗಿ ಆಗಮಿಸಲಿದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತ್
ಬಂದೋಬಸ್ತ್ನಲ್ಲಿ ಇರುವಂತದ್ದು. ಯಾವುದೇ ಕಾರಣಕ್ಕೂ ಯಾವುದೇ ಸಣ್ಣ ಘಟನೆ ಕೂಡ ಇಲ್ಲಿ ಆಗಬಾರದು. ನೇರವಾಗಿ ಅವರು ಹೋಗಬೇಕು, ಪೂಜೆ ನೆರವೇರಿಸಬೇಕು. ಶಿವಲಿಂಗದ ಪೂಜೆ ಆದ ನಂತರದ ನೇರವಾಗಿ ವಾಪಸ್ ಇದೇ ದರ್ಗಾ ಗೇಟ್ ಮುಖಾಂತರವಾಗಿ ವಾಪಸ್ ಆಗಮಿಸಿದ ನಂತರದಲ್ಲಿ 6 ಗಂಟೆಗೆ ಒಳಗಾಗಿಯೇ ಏನು ಪೂಜೆಗೆ ಹೋಗಿರ್ತಾರೆ ಎಲ್ಲರೂ ಕೂಡ ಮುಖಂಡರು ವಾಪಸ್ ಆಗಬೇಕಾಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಬರ್ತಾರೆ. ಹೀಗಾಗಿ ಅವರು ಬರ್ತಾ ಇರೋದ್ರಲ್ಲಿ ಪೊಲೀಸ್ ಕೂಡ ಮತ್ತಷ್ಟು ಅಲರ್ಟ್ ಕೂಡ ಆಗಿರುವಂತದ್ದು. ಒಂದ್ ಕಡೆಗೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ತಪಾಸಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಈ ಭಾಗದಲ್ಲಿ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಆಳಂದ ಕಲಬುರಗಿಯಿಂದ ಆಳಂದ್ಗೆ ಪ್ರವೇಶ ಮಾಡುವಂತ ಮುಖ್ಯ ರಸ್ತೆಯಲ್ಲೂ ಕೂಡ ಒಂದೇ ಒಂದು ವೆಹಿಕಲ್ ಕೂಡ ಓಡಾಡ್ತಾ ಇಲ್ಲ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಬರ್ತಾರೆ. ಹೀಗಾಗಿ ಮತ್ತಷ್ಟು ಅಲರ್ಟ್ ಆಗಿ ಇಲ್ಲಿಂದ ನೇರವಾಗಿ ಮುಖ್ಯ ರಸ್ತೆ ಸೇರಿದಂತೆ ಪ್ರತಿಯೊಂದು ಕಡೆ ಕಂಪ್ಲೀಟ್ ಆಗಿ ಆಳಂದ್ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಜೆಪಿ ಮುಖಂಡರು ಆಗಮಿಸ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ಸಾಕಷ್ಟು ಟೈಟ್ ಸೆಕ್ಯೂರಿಟಿ ಮಾಡಿಕೊಂಡಿರುವಂತದ್ದು. ಪೂಜಾ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದೇ ಇರುವ ನಿಟ್ಟಿನಲ್ಲಿ ತೀವ್ರ ಕಟ್ಟೆಚ್ಚರ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯ ಹಿರೇಮಠ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಕೋರ್ಟ್ಗೆ 500 ಜನ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಕೋರ್ಟ್ ಅನುಮತಿಯನ್ನ ಕೊಟ್ಟಿದ್ದು ಕೇವಲ 15 ಭಕ್ತರಿಗೆ ಮಾತ್ರ. ಆದ್ರೆ ಜಿಲ್ಲಾಡಳಿತ ಅನುಮತಿಯನ್ನ ಕೊಡುವಂತಹ ಸಂದರ್ಭದಲ್ಲಿ 15 ಇದ್ದಿದ್ದು 10ಕ್ಕೆ ಇಳಿಕೆ ಆಗಿದ್ ಯಾಕೆ ಅಂತ ಹೇಳಿ ಕೇವಲ 10 ಭಕ್ತರು ಮಾತ್ರ ಯಾಕೆ ಹೋಗ್ತಿದ್ದಾರೆ? 15 ಜನರಿಗೆ ಅವಕಾಶ ಇದ್ರೂ ಕೂಡ ಬಿಜೆಪಿ ಹಿಂದೂ ಪರ ಮತ್ತು ಬಿಜೆಪಿ ಮುಖಂಡರು ಕೂಡ ಕೋರ್ಟ್ಗೆ ಪೂಜೆಗಾಗಿ ಈ ಬಾರಿ ಕೂಡ ಜಿಲ್ಲಾಡಳಿತಕ್ಕೆ ಅನುಮತಿ ಕೇಳಿದ್ರು. ಸುಮಾರು 500 ಜನರಿಗೆ ಪೂಜೆಗೆ ದರ್ಗಾ ಒಳಗಡೆ ಹೋಗಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಬೇಕಂತ ಅನುಮತಿ ಕೇಳಿದ್ರು. ಆದ್ರೆ ಜಿಲ್ಲಾಡಳಿತ ಕಾನೂನು ಸುವ್ಯವಸ್ಥೆ ಹಿನ್ನೆಲೆಯಲ್ಲಿ ಅವಕಾಶ ಮಾಡಿಕೊಟ್ಟಿರಲಿಲ್ಲ, ಅವರ ಮನವಿಗೆ ನಿರಾಕರಣೆ ಮಾಡಿತ್ತು. ಹೀಗಾಗಿ ಸಿದ್ದರಾಮಯ್ಯ ಹಿರೇಮಠ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ರು ಪೂಜೆಗಾಗಿ. 15 ಜನರಿಗೆ ಕಳೆದ ಬಾರಿ ಕೂಡ 15 ಜನರಿಗೆ ಕೊಟ್ಟಿತ್ತು. ಆದ್ರೆ ಈ ಬಾರಿ ಕೂಡ 15 ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ಕೇವಲ 10 ಜನರು ಮಾತ್ರ ಪೂಜೆಗೆ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಇದೆ. ಯಾಕಂದ್ರೆ ಕೆಲವೊಂದಿಷ್ಟು ಮುಖಂಡರು ನಾನಾ ಕಾರಣಗಳಿಂದ ಬಹುಶಃ ಇಲ್ಲಿಗೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅಂದ್ರೆ ಲಾಸ್ಟ್ ಟೈಮ್ ಇರ್ತಕ್ಕಂಥ ಚಿಂಚೋಳಿ ಶಾಸಕರಾಗಿರ್ತಕ್ಕಂಥ ಅವಿನಾಶ್ ಜಾಧವ್ ಅವರು, ಕಲಬುರಗಿಯ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಚಂದು ಪಾಟೀಲ್ ಅವರು, ಶಿವರಾಜ್ ಪಾಟೀಲ್, ಹೀಗೆ ಸುಮಾರು 4 ರಿಂದ 5 ಜನ ಬರದೇ ಇರೋ ಕಾರಣಕ್ಕಾಗಿ ಒಂದಾದ್ರೆ, ಮತ್ತೊಂದು ಕಡೆಗೆ ಆಂದೋಲನ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರಿಗೂ ಕೂಡ ಹೈಕೋರ್ಟ್ ಪೂಜೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವರನ್ನ ಹೊರತುಪಡಿಸಿ 15 ಜನರಿಗೆ ಮಾತ್ರ ಅವಕಾಶ ಕೊಟ್ಟಿರೋದ್ರಿಂದಾಗಿ ಕೆಲವೊಂದಿಷ್ಟು 4-5 ಜನ ಮುಖಂಡರು ಕೂಡ ನಾನಾ ಕಾರಣಗಳಿಂದ ಸದ್ಯಕ್ಕೆ ಬರ್ತಾ ಇಲ್ಲ ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ ಮಾತ್ರ 10 ಜನರ ಮುಖಂಡರು ಮಾತ್ರ ಈ ಒಂದು ದರ್ಗಾ ಪ್ರವೇಶ ಮಾಡಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ನೆರವೇರಿಸಲಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಭುಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.